ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣೇಶ ಗೌಡನ್ಗೆ ಬಂದಿದ್ದೀವಿ ಗುರು. ಇಲ್ಲಿ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀವಿ, ಸಿಕ್ಕಾಬಡೆ ರೆಸ್ಪಾನ್ಸ್ ಬಂದಿದೆ. ಸೊ ಮತ್ತೆ ಅಲ್ಲಿಗೆ ಬಂದಿದ್ದೀವಿ. ಎಲ್ಲಿ ಅಂತ ಅಂದರೆ ಶ್ರೀ ಕಾಲಿಪುತ್ರ ಆರ್ಟ್ಸ್. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ಎಲೆನ್ಪುರ ಮಾರ್ಕೆಟ್ ಹತ್ರ ಬರುತ್ತೆ. ಸೊ ಇವತ್ತರದ್ದು ವೀಡಿಯೋ ಏನು ಸ್ಪೆಷಲು ಅಂತ ಅಂದರೆ ಹಿಂದೆ ನೋಡ್ಬೋದು ಡೈಮಂಡ್ ವರ್ಕ್ಸ್ ಎಲ್ಲ ಆಗಿ ಕಂಪ್ಲೀಟ್ ಆಗಿದೆ ಗುರು. ಸೊ ಇನ್ನೇನಕ್ಕೆ ತಡ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಅವ್ರನ್ನೇ ಕರೆಸ್ಬಿಟ್ಟು ಮಾತಾಡ್ಸೋಣ. ಅಣ್ಣ ಬನ್ನಿ ಅಣ್ಣ. ಅಣ್ಣ ನಿಮ್ಮ ಹೆಸರು? ಶ್ರೀನಿವಾಸ್ ಅಂದ್ಬಿಟ್ಟ. ಅಣ್ಣ ಎಷ್ಟು ವರ್ಷದಿಂದ ನೀವು ಗಣಪತಿ ಫೀಲ್ಡಲ್ಲಿ ಇದ್ದೀರಾ? ನಾವು 15 ವರ್ಷದಿಂದ ಇದ್ದೀರಾ. ಸೊ ಈ ಬೇಬಿ ಗಣೇಶ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಬಟ್ ಬೇಬಿ ಗಣೇಶ ಬಂದ್ಬಿಟ್ಟು ಆಂಟಿಪೀಸ್ ಇದು. ಓಕೆ. ಬಟ್ ಇದಕ್ಕೆ ನಾವು ಸ್ಟೋನ್ ಡೆಕೋರೇಷನ್ ಮಾಡಿದಿರಿ. ಬಟ್ ನಿಮ್ಗೆ ನಾರ್ಮಲ್ ಬೇಕೋ ನಾರ್ಮಲ್ ಸಿಗುತ್ತೆ, ಸ್ಟೋನ್ ಅಂದ್ರೆ ಸ್ಟೋನ್ ಸಿಗುತ್ತೆ. ಬಟ್ ನಾವು ಮಾಡಿರೋ ಸ್ಟೋನ್ ಬಂದ್ಬಿಟ್ಟು ಡಿಫ್ರೆಂಟ್ ಇದೆ. ಓಕೆ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಗುರುಗಳೇ, ನಿಮಗೆ ನೆನಪಿರ್ಬೋದು ಅಂತ ಅನ್ಸುತ್ತೆ. ಸೊ ಇದಕ್ಕೆ ಸ್ಟೋನ್ ವರ್ಕ್ಸ್ ಏನೂ ಮಾಡಿರಲಿಲ್ಲ, ಪೇಟನೋ ಏನೂ ಹಾಕಿರಲಿಲ್ಲ. ಬಟ್ ಈ ಸತಿ ಇವ್ರು ಪೇಟ ಹಾಕಿ ಕಂಪ್ಲೀಟ್ ಆಗಿ ಗಣಪತಿನ ಯೂನಿಕ್ ಆಗಿ ಮಾಡಿಟ್ಟಿದ್ದಾರೆ. ಅಣ್ಣ ಎಷ್ಟು ದಿನ ತಗೊಂತೀರಾ ಈ ಡೈಮಂಡ್ ವರ್ಕ್ ಮಾಡೋದಕ್ಕೆ? ಮಿನಿಮಮ್ ಬಂದು 1 ಅಡಿ 2 ಅಡಿ ಗಣೇಶ ಬಂದು 1 ದಿವಸ 2 ದಿವಸ ಆಗುತ್ತೆ. 3 ಅಡಿ 5 ಅಡಿ ಗಣೇಶ ಬಂದು 4 ದಿವಸ ಆಗುತ್ತೆ ಮಾಡೋದಕ್ಕೆ. ಸೊ ಇದ್ರದ್ದು ಡೈಮಂಡ್ ವರ್ಕ್ ಮಾಡ್ತೀರಲ್ಲ, ನೀವು ಪ್ಲಾನ್ ಇರುತ್ತೆ ಅಂದ್ರೆ ಲೈಕ್ ಇದೇ ತರ ಬರಬೇಕು ಅಂದ್ಬಿಟ್ಟು ಅದೇ ತರ ವರ್ಕೌಟ್ ಮಾಡಿ ಮಾಡ್ತೀರಾ? ಹೌದು, ನಮ್ ಲೆಕ್ಕಾಚಾರ ಬಂದು ನಮ್ಮ ಮೈಂಡ್ಗೆ ಗಣೇಶನ್ಗೆ ಯಾವ ತರ ಬೇಕು ಓಕೆ ಆ ತರ ಲೆಕ್ಕಾಚಾರ ನೋಡಿ ಆ ಕಲರ್ಗೆ ಆ ಬಾಡಿಗೆ ಏನ್ ಸೆಟ್ ಆಗುತ್ತೋ ಅದನ್ನ ನೋಡಿ ನಾವು ಮಾಡ್ತೀವಿ. ಆಮೇಲೆ ನಿಮ್ಗೆ ಡಿಸ್ಪ್ಲೇ ಮಾಡ್ಕೊಡ್ತೀವಿ. ಓಕೆ, ಇವಾಗ ಈ ಗಣಪತಿನೇ ಇಟ್ಕೊಳ್ಳಿ ಒಂದು ಎಕ್ಸಾಂಪಲ್. ನನಗೆ ಗೊತ್ತಿಲ್ಲ ಡೈಮಂಡ್ ವರ್ಕ್ಸ್ ಬಗ್ಗೆ, ನಾನು ಬಂದು ನಿಮಗೆ ಕೇಳ್ತೀನಿ. ಇವಾಗ ನಾನು ಸಜೆಸ್ಟ್ ಮಾಡೋದ್ರ ಮೇಲೆ ನೀವು ಡೈಮಂಡ್ ವರ್ಕ್ ಮಾಡ್ಕೊಡ್ತೀರಾ, ಇಲ್ಲ ನೀವು ನನಗೆ ಒಂದು ಐಡಿಯಾ ಕೊಡ್ತೀರಾ? ಇವಾಗ ಈ ಕಲರ್ ಕಾಂಬಿನೇಷನ್ ಹಿಂಗ್ ಮಾಡಿದ್ರೆ ಈ ಪಂಚೆ ಈ ಬಾಡಿ ಫೇಸ್ಗೆ ನಾವು ಒಂದು ಕಲರ್ ಹೇಳಿರ್ತೀರಿ. ಬಟ್ ನಿಮ್ಗೆ ಯಾವ ಕಲರ್ ಬೇಕೋ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನಾವು ಆ ಕಲರ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಗೆ ಆ ಕಲರ್ ಮಾಡ್ತೀರಿ. ಇಲ್ಲ ನಮ್ದು ಏನಿದೆ ಆ ಕಲರ್ ನಾವ್ ಹೇಳ್ತೀವಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಆ ಕಲರ್ ನೀವು ಅದೇ ಕಲರ್ ಮಾಡಿ ಅಂದ್ರೆ ಮಾಡ್ಕೊಡ್ತೀವಿ. ಓಕೆ ಅಣ್ಣ, ನಂಗೊಂದು ಡೌಟು. ಇವಾಗ ಈ ಗಣಪತಿಗೆ ಇಲ್ಲಿ ಇದೆಯಲ್ಲ, ಈ ಗಣಪತಿಗೆ ನೀವು ಸ್ಟೋನ್ ವರ್ಕ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ನೋಡಿ ಇಲ್ಲೊಂದು ಮಾಡಿದ್ರೆ ಶಾಂಪಲ್ ಪೀಸ್ ಒಂದು. ಓಕೆ, ಈ ತರ ಬರುತ್ತೆ. ಈ ತರ ಬರುತ್ತಾ? ಸೊ ಗುರುಗಳೇ ನೋಡ್ಬೋದು, ಸೇಮ್ ಸೈಜ್ ಗಣಪತಿ. ಇವ್ರು ಲಾಲ್ಬಾಗ್ ರಾಜ, ಇದಕ್ಕೆ ಬ್ಯಾಕ್ ಗ್ರೌಂಡ್ ಬರುತ್ತೆ ಲಾಲ್ಬಾಗ್ ರಾಜ. ಇದು ಬ್ಯಾಕ್ ಗ್ರೌಂಡ್ ಇಲ್ಲ, ಸಿಂಹಾಸನ. ಓಕೆ, ಬಟ್ ರಾಜನ್ ಟೈಪ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಯಾವ ಗಣೇಶ ತೋರಿಸಿರೋ ಆ ಗಣೇಶ ಮಾಡ್ಕೊಡ್ತೀರಿ. ಓಕೆ 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 ನೋಡ್ಬೋದು. ನೋಡುಗರು, ನಿಮ್ಮ ಮನೇಲಿ ಕೂರ್ಸೋ ಗಣಪತಿಗೂ ಸ್ಟೋನ್ ವರ್ಕ್ಸ್ ಮಾಡ್ಕೊಡ್ತಾರೆ. ಸೊ ರೈಟ್ ಸೈಡ್ ಅಲ್ಲಿ ಸ್ಟೋನ್ ವರ್ಕ್ ಮಾಡಿಲ್ಲ, ಸೊ ಲೆಫ್ಟ್ ಸೈಡ್ ಅಲ್ಲಿ ಇರೋ ಗಣಪತಿಗೆ ನೋಡ್ಬೋದು ಸ್ಟೋನ್ ವರ್ಕ್ ಯಾವ ತರ ಮಾಡಿದ್ದಾರೆ. ಅಣ್ಣ ಇದು ಕ್ಲಾತ್ ಹೆಸರು ಏನಣ್ಣ? ಸ್ಯಾಟಿನ್ ಇದು? ಸ್ಯಾಟಿನ್ ಕ್ಲಾತ್ ಇದು. ಓಕೆ ಓಕೆ, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ನೋಡ್ಬೋದು ಕಿರೀಟನೂ ಅಷ್ಟೇ ಸಕ್ಕದಾಗಿ ಕೊಟ್ಟಿದ್ದಾರೆ. ಸೊ ನಾಮನೂ ಇಟ್ಟಿದ್ದಾರೆ ಗಣಪತಿಗೆ. ಗಣಪತಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ನೋಡ್ಬೋದು, ಲಾಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ತೋರಿಸಿದ್ದೆ ಎಷ್ಟು ಗಣಪತಿಗಳು ಡಿಫ್ರೆಂಟ್ ಆಗಿದೆ ಇವ್ರ ಹತ್ರ ಅಂದ್ಬಿಟ್ಟು. ಸೊ ಇಲ್ಲೊಂದು ಬೇಬಿ ಗಣಪತಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಸೊ ನಾನು ಹಿಂದೆ ನೋಡ್ಬೋದು, ಲಾಸ್ಟ್ ಟೈಮು ಈ ಗಣಪತಿಗಳು ಯಾವುದಕ್ಕೂ ಸ್ಟೋನ್ ವರ್ಕ್ಸ್ ಮಾಡಿರಲಿಲ್ಲ, ಐ ಮೀನ್ ಲಾಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ಸ್ಟೋನ್ ವರ್ಕ್ಸ್ ಮಾಡಿ ಕಂಪ್ಲೀಟ್ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು ನೋಡಿ ಎಷ್ಟು ಟೈಪ್ಸ್ ಆಫ್ ಗಣಪತಿಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ ವರ್ಕನ್ನು ಮಾಡಿ ಇಟ್ಟಿದ್ದಾರೆ. ಸೊ ಪಂಚೆನೂ ಅಷ್ಟೇ ಡಿಫ್ರೆಂಟ್ ಆಗಿದೆ. ನೋಡ್ಬೋದು 4 ಟೈಪ್ ಆಫ್ ಕಲರಲ್ಲಿ 4 ಗಣಪತಿಗಳಿದೆ ನೋಡ್ಬೋದು. ಗೋಲ್ಡು, ಬ್ಲೂ, ಮೆರೂನು, ಸಿಲ್ವರು. ಸೊ ಹಾಗೆ ಕೆಳಗಡೆ ಬಂದಾಗ ಇನ್ನೊಂದು ಟೈಪ್ ಗೋಲ್ಡ್ ವಿತ್ ಸಿಲ್ವರ್ ಟೈಪ್ ಆಫ್ ಗಣಪತಿ ಇಲ್ಲಿದೆ. ಸೊ ಹಿಂದೆ ಬಂದಾಗ ಇವರು ಅಷ್ಟೇ. ಸೊ ಬನ್ನಿ ಇವ್ರನ್ನ ಕೇಳ್ಕೊಂಡು ಹೋಗೋಣ. ಹೇಗೆ ಅಣ್ಣ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಇವ್ರನ್ನ? ಬಟ್ ಈ ಗಣೇಶ ಬಂದು ಓಕೆ ಗೋಲ್ಡ್ ಅಲ್ಲಿ ಇರೋದಕ್ಕೆ ಕ್ರೇಜಿಗೆ ಎಲ್ಲ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಗೋಲ್ಡ್ ಕ್ರೇಜ್ಗೆ ಮಾಡ್ಕೊಡ್ತಾ ಇದೀರಿ ಕೇಳೋದಕ್ಕೆ. ಓಕೆ, ಬಟ್ ಇದು ನಮ್ಮ ಹತ್ರ ಬೇಕು ಅಂದ್ರೆ ಮಾಡಿಸ್ಕೊಡ್ತೀರಿ, ಇನ್ನೂ ಪೀಸ್ ಬೇಕಾದ್ರೆ ಇದೆ. ಓಕೆ 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 ಅಣ್ಣ, ಇದು ಎಷ್ಟು ದಿನ ತಗೊಳುತ್ತಾನ ಈ ಗಣಪತಿಗೆ ಮಾಡಿದಕ್ಕೆ? ಈ ಗಣೇಶಂಗೆ ಬಂದ್ಬಿಟ್ಟು ನಮಗೆ 3 ದಿವಸ ತೊಗೊಳ್ತೀರಿ. 3 ಡೇಸ್ ತಗೊಂತಂತೆ. ನೋಡ್ಬೋದು ಕಿರೀಟನೂ ಅಷ್ಟೇ ಫಿಲ್ ಮಾಡಿ ಇಟ್ಟಿದ್ದಾರೆ ಸ್ಟೋನ್ ವರ್ಕ್ಸ್ ಅಲ್ಲಿ. ಸೊ ಬ್ಯೂಟಿಫುಲ್ ಆಗಿದೆ. ಕಿವಿನೂ ಅಷ್ಟೇ ನೋಡ್ಬೋದು. ಹಂಗೆ ಬಂದಾಗ ಸೊಂಡ್ಲೂ ನೋಡ್ಬೋದು, ನಿಮಗೆ ಶೈನಿಂಗ್ ಹೊಡಿತಾ ಇದೆ ಗುರು. ಸೊ ನೈಟ್ ಟೈಮ್ ಪ್ರೊಸೆಷನ್ಗಂತೂ ಗಣಪತಿ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅಣ್ಣ ಹಾಗೆ ಹಿಂದೆ ಬಂದಾಗ ಇವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಅಣ್ಣ? ಅವ್ರು ರಾಜ ಅಂತ. ಬಟ್ ಇದನ್ನ ನೋಡ್ಬಿಟ್ಟು ಕೇಳಿದ್ರು ನಮ್ಗೆ ಅದೇ ತರ ಮಾಡ್ಕೊಡಿ, ಬಟ್ ಅದೇ ತರ ಆಗಲ್ಲ, ಡಿಫೆಂಡ್ ಮಾಡ್ತೀರಿ ಅಂದ್ಬಿಟ್ಟು ಒಂದು ಡಿಫೆಂಡ್ ಮಾಡಿಕೊಟ್ಟಿದ್ದೀರಿ. ಓಕೆ, ಇವ್ರ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ದಾರೆ. ಕಣ್ಣಲ್ಲಿರೋ ರೆಪ್ಪೆನೂ ನೋಡ್ಬೋದು ನೋಡಿ, ಒರಿಜಿನಾಲಿಟಿ ಕೊಟ್ಟವ್ರೆ. ನಾಮನೂ ಇಟ್ಟಿದ್ದಾರೆ, ವೆಂಕಟೇಶ್ವರ ನಾಮ. ಸೊ ನೋಡ್ಬೋದು. ಹಾಗೆ ಒಂದು ಸತಿ ಟಚ್ ಮಾಡಿ ನೋಡ್ಬೋದು. ಸೊ ಸ್ಯಾಟಿನ್ ಬಟ್ಟೆ ಇದು, ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಇದನ್ನು. ಸೊ ಹಾಗೆ ಬಂದಾಗ ಇಲ್ಲೂ ಅಷ್ಟೇ ಕೈಯಲ್ಲೂ ಫೀಲಿಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಲಾಡುಗೂ ಆ ಡೈಮಂಡ್ ವರ್ಕ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಗಣಪತಿಗೆ. ಬ್ಯೂಟಿಫುಲ್ ಆಗಿದೆ ಗುರು. ಅಣ್ಣ ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಗಣಪತಿ ಕಲರು ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಇದಕ್ಕೆ ಸ್ಟೋನ್ ವರ್ಕ್ ಮಾಡಿದ ತಕ್ಷಣ ಗಣಪತಿ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಬಟ್ ಈ ಗಣೇಶ ಬಂದ್ಬಿಟ್ಟು 2ನೇ ಗಣೇಶ. ಫಸ್ಟ್ ಗಣೇಶ ಒಂದು ನಾಮ ಇದಿತ್ತು ಪಟ್ಟೆ, ಅದು ತೊಗೊಂಡ್ರು. ಇದು ಇನ್ನೊಂದು ಅದೇ ತರ ಬೇಕು ಅಂತ ಇದಕ್ಕೆ ಮಾಡಿದಿರಿ. ಅದು ಗಣೇಶ ಆಲ್ರೆಡಿ ಡೆಲಿವರಿ ಆಗೋಯ್ತು. ಡೆಲಿವರಿ ಆಗೋಯ್ತು. 2ನೇ ಗಣೇಶ ಬಂದು ಇದು ನಾಮ ಬೇಕು ಅಂದ್ರೆ ಅವ್ರಿಗೆ, ಅದಕ್ಕೆ ನಮ್ಮಲ್ಲಿ ನಾಮದ ಜಾಸ್ತಿ, ಓಕೆ ಓಕೆ, ಅದರಿಂದ
ಈ ಗಣಪತಿಗೆ ಡಿಮ್ಯಾಂಡ್ ಬಂದಿದೆ. ಓಕೆ ಗಾಯ್ಸ್, ಆಲ್ರೆಡಿ ಒಂದು ಗಣಪತಿ ಸೇಮ್ ಸ್ಟೈಲಲ್ಲಿ ಡೆಲಿವರಿ ಆಗಿದೆಯಂತೆ. ಸೊ ಈ ಗಣಪತಿಗೆ ನೋಡ್ಬೋದು ನಾಮ ಹಾಕಿ ಬ್ಯೂಟಿಫುಲ್ ಆಗಿದೆ ಗಣಪತಿ, ಇದು ಅಂತೂ ಸಖತ್ತಾಗಿದೆ. ಸೊ ಬಟ್ಟೆ ಎಲ್ಲ ಹಾಕಿ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೋಡ್ಬೋದು, ಚೆನ್ನಾಗಿದೆ ಇದು ಗಣಪತಿ ಅಣ್ಣ. ಹಾಗೆ ಬಂದಾಗ ಸಿಲ್ವರ್ ಕಲರ್ ಗಣಪತಿ ಅಣ್ಣ, ಇವ್ರಿಗೂ ನಾಮ ಇಟ್ಟಿದ್ದೀರಾ? ಬಟ್ ಎಲ್ಲ ನಮ್ಮಲ್ಲಿ ಬಂದು ನಾಮ ಜಾಸ್ತಿ ಕೇಳ್ತಾರೆ, ಕ್ರೇಜ್ ಇರೋದೇ ಅದು. ಓಕೆ, ಅದರಿಂದ ಕೆಲವರು ಪಟ್ಟೆ ಕೇಳೋರು ಈಶ್ವರಂದ್ ಕೇಳೋರ್ಗೆ ಈಶ್ವರದ್ ಮಾಡ್ಕೊಡ್ತೀರಿ, ಓಕೆ. ವೆಂಕಟರಮಣ ಸ್ವಾಮಿ ಕೇಳೋರು ವೆಂಕಟರಮಣ ಸ್ವಾಮಿದ್ ಮಾಡ್ಕೊಡ್ತೀರಿ. ಓಕೆ ಅಣ್ಣ, ನಿಮ್ದ್ರಲ್ಲಿ ಒಂದು ನಾನು ಕಂಡಿದ್ದು ಅಂತ ಅಂದ್ರೆ ಇಲ್ಲಿಗೆ ಈ ಗಣಪತಿಗೆ ಏನ್ ಸ್ಟೋನ್ ವರ್ಕ್ ಮಾಡಿರ್ತೀರೋ ಅದನ್ನೇ ರಿಪೀಟ್ ಮಾಡಿರಲ್ಲ. ಹೌದು, ಡಿಫೆಂಡ್ ಮಾಡಿರ್ತೀರಿ, ಒಂದಕ್ಕೊಂದು ಮಾಡಿರೋದು ಇನ್ನೊಂದಕ್ಕೆ ಮಾಡಿರಲ್ಲ. ಓಕೆ, ಬಟ್ ಜನ ಹೆಂಗ್ ಕೇಳ್ತಾರ ಆ ತರ ಮಾಡ್ಕೊಡ್ತೀವಿ ನಾವು. ಓಕೆ, ನೋಡ್ಬೋದು ನೋಡು ಗುರು, ಈ ಗಣಪತಿಗೆ ಆ ಗಣಪತಿಗೆ ಇಲ್ಲಿರೋ ಗಣಪತಿಗೆ ನಾಮನೇ ಬೇರೆ ಇದೆ, ಸೊ ಅಲ್ಲಿರೋ ಗಣಪತಿ ನಾಮನೇ ಬೇರೆ ಇದೆ. ಅಂದ್ರೆ ಲೈಕ್ ಯೂನಿಕ್ ಆಗಿದೆ ಗುರು. ಇಲ್ಲಿ ಕಿರೀಟ ನೋಡ್ಬೋದು ಯಾವ ತರ ಕೊಟ್ಟಿದ್ದಾರೆ, ಸೊ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ವರ್ಕ್ ಮಾಡಿ ಕಿರೀಟನ. ಸೊ ಹಾಗೆ ಈ ಕಡೆ ಹೋದೆ ಅಂದರೆ ಈ ಗಣಪತಿಗೂ ಅಷ್ಟೇ ಕಿರೀಟ ನೋಡ್ಬೋದು, ಯೂನಿಕಾಗಿ ಕೊಟ್ಟಿದ್ದಾರೆ. ಅದೇ ಗುರು ಇವರಲ್ಲಿ ಸ್ಪೆಷಾಲಿಟಿ. ಸೊ ಹಾಗೆ ಬಂದಾಗ ಕಲರ್ ಕಾಂಬಿನೇಷನ್ಸು ನೋಡ್ಬೋದು, ಸಿಲ್ವರಲ್ಲಿದೆ ಗುರು. ಆ ಬಟ್ಟೆ ಶಲ್ಯ ಎಲ್ಲನೂ ಸಿಲ್ವರಲ್ಲಿದೆ. ಸೊ ಇಲ್ಲಿಗೆ ಬಂದಾಗ ಸೊಂಡ್ಲಿಗೆ ಬಂದಾಗ ಗಣಪತಿಗೆ ಅದನ್ನು ನೋಡ್ಬೋದು, ಯೂನಿಕ್ ಆಗಿದೆ ಗುರು. ಈ ಗಣಪತಿಗೆ ಬಂದಾಗ ಬ್ಲೂ ಕಲರು ಮತ್ತೆ ಹಾಗೆ ಬಂದಾಗ ಗೋಲ್ಡಲ್ಲಿ ಇದೆ. ಸೊ ಈ ಬ್ಲೂ ಗಣಪತಿ ನೋಡ್ಬೋದು ನೋಡಿ, ಎಲ್ಲಾನು ಬ್ಲೂ ಕಲರ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಪಂಚೆ ಶಲ್ಯ ಎಲ್ಲಾನು ಬ್ಲೂ ಕಲರ್ ಅಲ್ಲೇ ಕೊಟ್ಟಿದ್ದಾರೆ. ಅಣ್ಣ ಇದು ಬುಕ್ ಆಗಿದೆ, ಇನ್ನೂ ಆಗಿಲ್ವಣ್ಣ? ಇದು ಇಲ್ಲ, ಬಟ್ ಕೇಳಿದಾರೆ, ಬಟ್ ಇವತ್ತು ಆಗ್ಬೋದು ಅನ್ಕೊಂತೀನಿ ಅದು. ಓಕೆ ಓಕೆ ಓಕೆ, ನೋಡ್ಬೋದು ನೋಡಿ, ಸೊಂಡ್ಲಿಗೂ ಅಷ್ಟೇ ಬ್ಲೂ ಕಲರ್ ಕೊಟ್ಬಿಟ್ಟು ಕಾಂಬಿನೇಷನ್ ಬ್ಲೂ ವಿತ್ ಸಿಲ್ವರ್ ಕೊಟ್ಟಿದ್ದಾರೆ. ಸೊ ಅಲ್ಲೂ ಅಷ್ಟೇ ಶಲ್ಯಾಗೆ ಬ್ಲೂ ಕಲರ್ ಬ್ಲೂ ಕಲರ್ ಶಲ್ಯ ಕೊಟ್ಬಿಟ್ಟು ಸಿಲ್ವರ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇವ್ರ ಕಲರ್ ಕಾಂಬಿನೇಷನ್ನೇ ಬ್ಯೂಟಿಫುಲ್ ಗುರು. ಹಾಗೆ ಲೆಫ್ಟ್ ಸೈಡ್ಗೆ ಬಂದಾಗ ಮತ್ತೊಂದು ಗಣಪತಿ ಇದೆ ನೋಡ್ಬೋದು, ಇದು ಗೋಲ್ಡ್ ಕಲರಲ್ಲಿ ಇದೆ ಗಣಪತಿ. ಇದು ಗೋಲ್ಡ್ ವಿತ್ ವೈಟು. ಅಣ್ಣ ಈ ಗೋಲ್ಡ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಬಟ್ ಗಣೇಶಕ್ಕೆ ಬಂದ್ಬಿಟ್ಟು ನಮಗೆ ಫೇಸ್ ನೋಡ್ತೀರಿ, ಫೇಸ್ ಹೆಂಗಿದೆ ಅಂತ ನೋಡ್ಬಿಟ್ಟು ನಾವು ಅದ್ರ ಮೇಲೆ ಸ್ಟೋನ್ ಡೆಕೋರೇಷನ್ ಮಾಡೋದು. ಓಕೆ ಓಕೆ ಓಕೆ. ಬಟ್ ಇದು ಬಂದು ನಗ್ತಾ ಇರೋ ಗಣೇಶ ಪಾಪ. ಓಕೆ, ಈ ಗಣೇಶ ನಮ್ಗೆ ಯಾವ ತರ ಮಾಡಬೇಕು, ಗೋಲ್ಡ್ ಪಂಚೆ ಚೆನ್ನಾಗಿತ್ತು ಅಂತ ಗೋಲ್ಡ್ ಇದು ಹೊಡೆದಿದ್ದೀರಿ. ಸೂಪರ್ ಸೂಪರ್ ಸೂಪರ್. ಬಟ್ ಆ ಗಣೇಶ ಬಂದ್ಬಿಟ್ಟು ಬ್ಲೂ ಬ್ಯಾಕ್ ಗ್ರೌಂಡು ಬಟ್ ಇದು ಕೊಟ್ಟಿದ್ದೀರಿ. ಓಕೆ, ಬಟ್ ಇನ್ನೊಂದು ರೆಡಿ ಮಾಡ್ತಾ ಇದ್ದೀರಿ, ಅದಾದ್ಮೇಲೆ ಹೇಳ್ತೀರಿ ನಿಮಗೆ, ರೆಡ್ ಕಲರಲ್ಲಿ ಬರುತ್ತೆ. ಓಕೆ, ಸೊ ಗೈಸ್ ನೋಡ್ಬೋದು 4 ಟೈಪ್ ಆಫ್ ಗಣಪತಿ, ಒಂದೊಂದು ಗಣಪತಿ ಒಂದೊಂದು ಕಲರ್ ಸ್ಟೈಲ್ಸಲ್ಲಿ ಇದೆ, ಯೂನಿಕ್ ಆಗಿದೆ. ಸೊ ಈ 4 ಸ್ಟೈಲ್ಸ್ ಆಫ್ ಗಣಪತಿ ಸ್ಟೋನ್ ವರ್ಕ್ಸು 4 ಟೈಪ್ಸ್ ಆಫ್ ಸ್ಟೋನ್ ವರ್ಕ್ಸು ಮಾಡಿದ್ದಾರೆ. ಎಷ್ಟು ಯೂನಿಕ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದರೆ ಮೈಂಡ್ ಸೆಟ್ ಇರುತ್ತೆ ಗೊತ್ತಾ, ಅಂದರೆ ಒಂದು ಗಣಪತಿಗೆ ಹೀಗೆ ಬರಬೇಕು ಅಂದ್ಬಿಟ್ಟು. ಸೊ ಆ ಥರ ಇವ್ರು ತೊಗೊಂಬಂದಿಗೆ ಬಿಡ್ತಾರೆ. ಒಂದು ಗಣಪತಿ ಸ್ಟೋನ್ ವರ್ಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ ಇವರು, ಕಾಸ್ಟ್ ವೈಸ್ ಆಗಲಿ ಎಲ್ಲನೂ ಅಷ್ಟೇ. ಮತ್ತು ಇವರು ಕಾನ್ಸಂಟ್ರೇಟ್ ಮಾಡ್ತಾರೆ ಒಂದೊಂದು ಗಣಪತಿಗೆ, ಬಿಕಾಸ್ ಒಂದು ಗಣಪತಿ ಒಂದೊಂದು ಥರ ಸ್ಟೈಲಲ್ಲಿ ಇರುತ್ತಲ್ಲ. ಸೊ ಅದಕ್ಕೆ ಯಾವ ಟೈಪ್ ಆಫ್ ಕಲರ್ ಪಂಚೆ ಕೊಟ್ಟರೆ ಚೆನ್ನಾಗಿರುತ್ತೆ, ಯಾವ ಟೈಪ್ ಆಫ್ ಧೋತಿ ಕೊಟ್ಟರೆ ಚೆನ್ನಾಗಿರುತ್ತೆ, ಮತ್ತು ಸ್ಟೋನ್ಸ್ ಯಾವ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವ್ರು ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಟಿವ್ ಮಾಡಿ ಆಮೇಲೆ ಒಂದೊಂದು ಗಣೇಶಗೂ ತಯಾರು ಮಾಡ್ತಾರೆ. ಸೊ ಗುರುಗಳೇ, ಇವರು ಬರೀ ದೊಡ್ಡ ಗಣಪತಿಗೆ ಮಾತ್ರ ಸ್ಟೋನ್ ವರ್ಕ್ ಮಾಡೋದಲ್ಲ, ಚಿಕ್ಕ ಚಿಕ್ಕ ಗಣಪತಿಗೂ ಸ್ಟೋನ್ ವರ್ಕ್ ಮಾಡ್ತಾರೆ. ಅದು ಎಷ್ಟು ಕ್ಯೂಟಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಒಂದ್ಸತಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಲಾಲ್ ಬಾಗ್ಚಾ ರಾಜ ಇವರು, ಇದಕ್ಕೆ ಸ್ಟೋನ್ ವರ್ಕ್ ನೋಡಿ ಎಷ್ಟು ಸಗದಾಗಿ ಮಾಡಿದ್ದಾರೆ. ಮತ್ತು ಪೇಟನ ಮೇಲ್ಗಡೆ ಕಿರೀಟನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ, ಕ್ಲಾತು ಮಟೀರಿಯಲ್ ಎಲ್ಲ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಇವರು. ಹಾಗೆ ಹಿಂಗೆ ಕೆಳಗಡೆ ಬಂದಾಗ ಇವರು ಪೇಟ ನೋಡಿ ಎಷ್ಟು ಸಗದಾಗಿ ಕೊಟ್ಟಿದ್ದಾರೆ. ಇವರಿಗೆ ಕಂಪ್ಲೀಟಾಗಿ ಬಟ್ಟೆನೇ ಹಾಕ್ಬಿಟ್ಟಿದ್ದಾರೆ ನೋಡಿ, ಬ್ಲೂ ಕಲರ್ ಬಟ್ಟೆ ಹಾಕಿದ್ದಾರೆ. ಸೊ ಇಲ್ಲಿ ಸೊಂಡ್ಲು ಮೇಲೂ ನೋಡ್ಬೋದು ಸ್ಟೋನ್ಸ್ ಎಷ್ಟು ಸಗದಾಗಿ ಹಾಕಿದ್ದಾರೆ ನೋಡ್ಬೋದು. ಹಾಗೆ ಈ ಕಡೆ ಬಂದಾಗ ಮತ್ತೊಂದು ಗಣಪತಿ ಇದೆ ನೋಡಿ, ಇವರು ಸ್ಟೋನ್ಸಲ್ಲೇ ಫಿಲ್ ಆಗಿಬಿಟ್ಟಿದ್ದಾರೆ ಇವರು. ಈ ಕಲರ್ಗಂತೂ ನಾನು ಸಿಕ್ಕಾಬಡೆ ಫಿದಾ ಆಗ್ಬಿಟ್ಟಿದ್ದೀನಿ. ಎಲಿಫೆಂಟ್ ಕಲರ್ ಇದು, ಅದೇ ಗ್ರೇ ಕಲರ್ ಇದು. ಗುರುಗಳೇ, ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ಈ ಗಣಪತಿಗೆ ಏನು ಸ್ಟೋನ್ ವರ್ಕ್ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಬಟ್ ಇವಾಗ ನೋಡಿ ಡಮರು ಮೇಲೆ ಕೂತಿರೋದು. ಸೊ ಡಮರುಗೂ ಅಷ್ಟೇ ನೋಡಿ ಸ್ಟೋನ್ ವರ್ಕ್ ಮಾಡಿದ್ದಾರೆ, ಕೆಳಗಡೆನೂ ಅಷ್ಟೇ ಕ್ಲಾತ್ ಕೊಟ್ಬಿಟ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಹಂಗೆ ಗಣಪತಿ ನೋಡ್ಬೋದು, ಶಿವನ್ ಸ್ಟೈಲಲ್ಲಿ ಇರೋದು. ಸೊ ಆ ಹೇರ್ಸು ಅಷ್ಟೇ ಎಲ್ಲನೂ ಒರಿಜಿನಾಲಿಟಿ ಕೊಟ್ಟವ್ರು ನೋಡಿ, ರುದ್ರಾಕ್ಷನೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಿಕ್ಕ ಡಮರುಗೂ ಅಷ್ಟೇ, ಅದೂ ಅಷ್ಟೇ ಸ್ಟೋನ್ ವರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಹಾಗೆ ನೋಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗಣಪತಿ ಇದು. ಅಣ್ಣ ಇದು ಒಂದು 2 ಅಡಿ ಬರ್ಬೋದಾ ಗಣಪತಿ ಇದು? ಹೌದು, 2.5 ಅಡಿ ಬರುತ್ತೆ. 2.5 ಅಡಿ ಗಣಪತಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಶಿವನ್ ಸ್ಟೈಲಲ್ಲಿ. ಇವರು ಆಲ್ರೆಡಿ ನಾನು ಹೇಳ್ದಂಗೆ ಸ್ಟೋನ್ ವರ್ಕ್ಸಲ್ಲಿ ಅಂತೂ ಬ್ಯೂಟಿಫುಲ್ ಗುರು ಇವರು. ಸೊ ಗುರುಗಳೇ, ಇವಾಗ ಸ್ಟೋನ್ ವರ್ಕ್ ಆಗಿರೋದು ತೋರಿಸ್ತೆ. ಇವಾಗ ರ್ಯಾಂಡಮ್ ಆಗಿ ಒಂದೊಂದು ಗಣಪತಿನೂ ತೋರಿಸ್ಕೊಂಡು ಹೋಗ್ತೀನಿ. ನೋಡ್ಬೋದು ಎಲ್ಲನೂ ಯೂನಿಕ್ ಆಗಿದೆ ಇವರು ಇಲ್ಲಿ. ಈ ಕಾಲಿಪತ್ರ ಆರ್ಟ್ಸಲ್ಲಿ ಒಂದೊಂದು ಗಣೇಶ ನಾನು ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸೊ ಈ ಗಣಪತಿ ನೋಡಿ, ಮುಂಬೈ ಸ್ಟೈಲ್ ಗಣಪತಿ, ಶಂಕ ಮೇಲೆ ಕೂತಿರೋದು. ಸೊ ಇದಕ್ಕಿನ್ನೂ ಸ್ಟೋನ್ ವರ್ಕ್ ಎಲ್ಲ ಆಗಿಲ್ಲ. ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ರು ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ಮತ್ತೆ ಇನ್ನೊಂದು ಗಣಪತಿ ನೋಡ್ಬೋದು, ಎಲ್ಲನೂ ಮುಂಬೈ ಸ್ಟೈಲ್ ಗಣಪತಿ ಗುರು. ಸೊ ಇದಕ್ಕೆಲ್ಲ ಇನ್ನೂ ಸ್ಟೋನ್ ವರ್ಕ್ ಆಗಿಲ್ಲ, ಪೇಂಟಿಂಗ್ ಆಗಲಿ ಎಲ್ಲನೂ ಅಷ್ಟೇ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಗಣಪತಿಗೆ. ಕ್ಯೂಟಾಗಿ ಕಾಣುತ್ತೆ ಗುರು. ಇವೆಲ್ಲ ಮನೇಲಿ ಆರಾಮಾಗಿ ಇಟ್ಕೋಬೋದು, ಮನೆ ಆಫೀಸ್ಗೆ. ಸೊ ಮತ್ತೊಂದು ಗಣಪತಿ ನೋಡ್ಬೋದು, ಈ ಕಿವಿನೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ದೊಡ್ಡ ಕಿವಿ ಇದಕ್ಕೆ.
ಇದಕ್ಕೆಲ್ಲ ಇನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದ್ರು ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಹಿಂದೆ ಹಾಗೆ ಬರ್ಬೋದು ನೋಡಿ, ಬೇಬಿ ಗಣಪತಿ ಇದು ನವಿಲೆಲ್ಲ ಇದೆ ಪಕ್ಕದಲ್ಲಿ, ಸಕ್ಕದಾಗಿದೆ ಗುರು. ಮತ್ತೊಂದು ಗಣಪತಿಗೆ ಈ ಕಡೆ ಬಂದಾಗ ಇವರು ಅಷ್ಟೇ ಬೇಬಿ ಗಣಪತಿ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಇದು. ಇದಕ್ಕೆಲ್ಲ ಇನ್ನೂ ಸ್ಟೋನ್ ವರ್ಕ್ ಮಾಡಿದ್ರು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಗಣಪತಿ ಇದು. ಸೊ ಸ್ಟೋನ್ ವರ್ಕ್ ಮಾಡಿದಾಗ ಗಣಪತಿ ನೋಡಿ ಈ ಥರ ಗ್ರ್ಯಾಂಡ್ ಲುಕ್ಕಲ್ಲಿ ಕಾಣುತ್ತೆ. ಸ್ಟೋನ್ ವರ್ಕ್ ಮಾಡೋಕ್ಕೆ ಮುಂಚೆ ಗಣಪತಿ ಹೀಗಿರುತ್ತೆ, ಅದೇ ಸ್ಟೋನ್ ವರ್ಕ್ ಮಾಡಿದಾಗ ಗಣಪತಿ ಈ ಥರ ಗ್ರ್ಯಾಂಡ್ ಲುಕ್ಕಲ್ಲಿ ಚೇಂಜ್ ಓವರ್ ಆಗಿರುತ್ತೆ. ಸೊ ಅಣ್ಣ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಒಂದು ಸ್ವಲ್ಪ ಎಲ್ಲರಿಗೂ ಹೇಳ್ಬಿಡ್ತೀರಾ? 7483880887. ಓಕೆ, ಈ ನಂಬರ್ಗೆ ಮಾಡಿ. ಓಕೆ ಅಣ್ಣ, ನನ್ನ ಚಾನಲಿಂದ ಬಂದರೆ ಡಿಸ್ಕೌಂಟ್ಸ್ ಇರುತ್ತಾ? ಹೌದು, ನಿಮ್ಮ ಚಾಲೆಂಜಿಂದ ಬಂದರೆ ಡಿಸ್ಕೌಂಟ್ ಮಾಡಿಕೊಡ್ತೀರಿ. ಓಕೆ, ನೋಡ್ಬೋದು ನೋಡುಗರು, ನನ್ನ ಚಾನಲಿಂದ ಬಂದರೆ ಡಿಸ್ಕೌಂಟ್ಸ್ ಇದೆ. ಸೊ ಇಲ್ಲಿರೋ ಗಣಪತಿ ಮಾತ್ರ ಅಲ್ಲ, ಇನ್ನೊಂದು ಸೆಟ್ ಆಫ್ ಗಣಪತಿಗಳು, ಈಕೋ ಫ್ರೆಂಡ್ಲಿ ಗಣಪತಿಗಳು ಇನ್ನೊಂದು ಗೋಡನಲ್ಲಿ ಇದೆ. ಸೊ ಅದೂ ಅಷ್ಟೇ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೇ ನೋಡಿ. ಸೊ ಗೈಸ್ ಇಲ್ಲಿ ನೋಡ್ಬೋದು ಎಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು, ಒಂದೊಂದು ತರ ವೆರೈಟಿ ಇದೆ. ಸೊ ಅಣ್ಣ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ರಥ ಗಣೇಶ ಅಂತ. ಓಕೆ, ಸೊ ಇದು ಎಷ್ಟು ಅಡಿ ಬರುತ್ತೆ ಅಣ್ಣ? ಇದು 3 ಕಾಲ್ ಅಡಿ ಬರುತ್ತೆ. 3 ಕಾಲ್ ಅಡಿ. ಸೊ ಈ ಗಣಪತಿಗೆ ವರ್ಕ್ ಹೇಳಿದ್ರೆ ವರ್ಕ್ ಮಾಡ್ಕೊಡ್ತೀವಿ? ವರ್ಕಿಂಗ್ ಮಾಡ್ಕೊಡ್ತೀವಿ. ಓಕೆ, ಇದೆಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿ? ಎಲ್ಲ ಈಕೋ ಫ್ರೆಂಡ್ಲಿ. ಓಕೆ, ಈ ಗಣಪತಿ ವಿಸರ್ಜನೆ ಮಾಡಿದ್ರೆ ಎಷ್ಟೊತ್ತಲ್ಲಿ ವಿಸರ್ಜನೆ ಆಗುತ್ತೆ? ಇದೇನು ಒಂದ್ 2-3 ಅವರ್ ಅಲ್ಲಿ ಆಗ್ಬೋದು. 2-3 hours ಅಲ್ಲಿ ವಿಸರ್ಜನೆ ಆಗುತ್ತೆ. ಸೊ ಗೈಸ್ ನೋಡ್ಬೋದು ಇದು ಎಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ಮತ್ತೊಂದು ಗಣೇಶಗೆ ಹೋಗೋಣ ಬನ್ನಿ. ಅಣ್ಣ ಇದು ನನಗೆ ಸಿಕ್ಕಾಪಟ್ಟೆ ಫೇವರೇಟ್ ಗಣಪತಿ, ಇವ್ರ ಹೆಸರೇನು? ಇದು ಆನೆ ತಲೆ ಗಣೇಶ ಅಂತ ಇದೆ. ಆನೆ ತಲೆ ಗಣಪತಿ. ಸೊ ಇದ್ರದ್ದು ಇದು ಎಷ್ಟು ಅಡಿ ಬರ್ಬೋದು ಅಣ್ಣ? ಇದು 4 ಅಡಿ ಗಣೇಶ. ಓಕೆ, ಇದಕ್ಕೆ ನಿಮ್ ಪ್ರಕಾರ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತಾ ಇಲ್ಲ ಹೀಗೆ ಚೆನ್ನಾಗಿರುತ್ತೆ? ವರ್ಕಿಂಗ್ ಮಾಡ್ತೀವಿ, ಇದಕ್ಕೊಂದು ಮಾಡ್ಬೇಕು ಅನ್ಕೊಂಡಿದೀವಿ. ಕಾನ್ಸೆಪ್ಟ್ ಇದೆಯಾ? ಅದು ಕಾನ್ಸೆಪ್ಟ್ ಇದೆ, ಅದು ಓಪನ್ ಮಾಡ್ಬೇಕು. ಓಕೆ, ಅದು ಒಂದ್ ಸ್ವಲ್ಪ ಇನ್ನೊಂದು ಗಣೇಶ ಆ ಕಡೆ ಇದೆ, ಅದು ಮಾಡ್ತೀವಿ ಅದಕ್ಕೆ. ಓಕೆ, ಇದಕ್ಕೆ ಗೈಸ್ ನೋಡ್ಬೋದು ಇದಕ್ಕೆ ವರ್ಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೆ. ಅಂದ್ರೆ ಲೈಕ್ ರಿಯಲ್ ಆಗಿ ನೀವು ಪಂಚ ಎಲ್ಲ ಕೊಡ್ತೀರಾ ಹೇಗೆ? ಎಲ್ಲ ಪಂಚೆಯಿಂದ ಬರುತ್ತೆ, ವಿತ್ ವರ್ಕಿಂಗ್ ಬರುತ್ತೆ. ಓಕೆ, ಇನ್ನೊಂದು ಅದು ಕಾನ್ಸೆಪ್ಟ್ ಇದೆ. ಕಾನ್ಸೆಪ್ಟ್ ನಾನು ರಿವೀಲ್ ಮಾಡಿದ್ರೆ ಅದು ನಿಮ್ಗೆ ಒಂಥರ ಆಗಿರುತ್ತೆ, ಅದಕ್ಕೆ ಅದೆಲ್ಲ ಸರ್ಪ್ರೈಸ್ ಆಗಿರ್ಲಿ ಆ ಕಾನ್ಸೆಪ್ಟ್. ಸೊ ಮತ್ತೊಂದು ಗಣೇಶ ಹೋಗೋಣ. ಈ ಗಣಪತಿ ಬಗ್ಗೆ ಹೇಳಿ ಅಣ್ಣ ಒಂದ್ ಸ್ವಲ್ಪ. ಇದು ಹಸು ಗಣೇಶ ಅಂತ ಇದೆ. ಓಕೆ, ಹಸು ಗಣಪತಿ ಅಂತ ಇದು ನೋಡ್ಬೋದು. ಸೊ ಅಣ್ಣ ಈ ಪೇಂಟಿಂಗ್ಸ್ ಎಲ್ಲ ಯಾವ ತರ? ಎಲ್ಲಾನು ಬಾಂಬೆ ಫಿನಿಶಿಂಗ್ ಪೇಂಟಿಂಗ್. ಓಕೆ, ಬಾಂಬೆ ಫಿನಿಶಿಂಗ್ ಪೇಂಟಿಂಗು, ಬಟ್ ಎಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು. ಈಕೋ ಫ್ರೆಂಡ್ಲಿ. ಸೊ ನೋಡ್ಬೋದು ಎಷ್ಟು ಗಣಪತಿಗಳಿದೆ, ಅಲ್ಲಿಂದ ಇಲ್ಲಿ ತನಕ ಬರೀ ಗಣಪತಿಗಳೇ ಇದೆ, ಬಟ್ ಇವೆಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು. ಅಣ್ಣ ಈ ಗಣಪತಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಪೇಟ ಸಕ್ಕದಾಗಿದೆ. ಇದು ಪೇಟ ರಾಜ. ಇದು ಪೇಟ ರಾಜನ. ಓಕೆ, ಇವರು ಸೊ ನೋಡ್ಬೋದು ಪೇಂಟಿಂಗು ಅಷ್ಟೇ ಯೂನಿಕ್ ಆಗಿ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಆಗಿದೆ ಗುರು. ಈ ಗಣಪತಿ ಅಂತೂ ಸಕ್ಕದಾಗಿ. ಅಣ್ಣ ಎಷ್ಟು ಅಡಿ ಬರ್ಬೋದು ಅಣ್ಣ ಇದು? 6.5 ಅಡಿ ಬರುತ್ತೆ. 6.5 ಅಡಿ ಬರ್ಬೋದು. ಅಣ್ಣ ಇದ್ರ ಲೊಕೇಶನ್ ಒಂದ್ಸತಿ ದಯವಿಟ್ಟು ಹೇಳಿ. ಯಲ್ಲನ್ಪುರ ಮಾರ್ಕೆಟ್ ಹತ್ರ, ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಇರೋದು ನಮ್ದು. ಓಕೆ, ಯಲ್ಲನ್ಪುರ ಮಾರ್ಕೆಟ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಅಲ್ಲಿ ಬಂದು ನಮ್ ಕಾಲ್ ಮಾಡಿದ್ರೆ ಸಾಕು ನಾವು. ಗುರುಗಳೇ ನೋಡ್ಬೋದು ಇವೆಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು. ಇದಕ್ಕೆ ಇನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದ್ರೆ ಗಣಪತಿ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇವೆಲ್ಲ ಪೇಂಟಿಂಗ್ಸ್ ಬಂದ್ಬಿಟ್ಟು ಬಾಂಬೆ ಫಿನಿಶ್ ಪೇಂಟಿಂಗು, ಬಟ್ ಎಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ಇವರ ಲೊಕೇಶನ್, ಇವ್ರದ್ದು ಇನ್ಸ್ಟಾಗ್ರಾಮ್ ID, ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಣಪತಿ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. 7 ಫೀಟ್ ಬರುತ್ತೆ. 7 ಅಡಿ ಗಣಪತಿನ ಇದು. ಸೂಪರ್ ಆಗಿದೆ. ಇದಕ್ಕೆ ಇನ್ನೂ ವರ್ಕ್ ಆಗಿಲ್ಲ ಗುರು. ಅಣ್ಣ ಇನ್ನು ಯಾವ್ದು ಬುಕ್ ಮಾಡಿಲ್ಲ ಅಲ್ಲ ಇದು? ಇದು ಯಾವ್ದು ಬುಕ್ ಆಗಿಲ್ಲ, 3 ಪೀಸ್ ಹಂಗೆ ಇದೆ. ಓಕೆ, ಈ ಕಡೆ ನೋಡ್ಬೋದು 1, 2, 3 ಆ 3 ಪೀಸು ಹಾಗೆ ಪೆಂಡಿಂಗ್ ಇದೆ. ಇನ್ನು ಆ ಕಡೆ ನೋಡ್ಬೋದು ಅಷ್ಟು ಗಣಪತಿಗಳಿದೆ. ಸೊ ಅಣ್ಣ ಇದು ಇವ್ರ ಬಗ್ಗೆ ಪಾಟೀಲ್ ಸ್ಟೈಲ್ ಗಣಪತಿನ. ಸೊ ನೋಡ್ಬೋದು ಗುರು, ಪಾಟೀಲ್ ಸ್ಟೈಲ್ ಗಣಪತಿ. ಅವ್ರ ಪಂಚೆನೂ ಅಷ್ಟೇ ನೋಡಿ ಸಖತ್ತಾಗಿ ಕೊಟ್ಟಿದ್ದಾರೆ, ಯೂನಿಕ್ ಆಗಿದೆ ಕಲರು. ಸೊ ಪಂಚೆಗೂ ಅಷ್ಟೇ ಡಬಲ್ ಕಲರ್ ಇದೆ. ಸೊ ಹಾಗೆ ಈ ಕಡೆ ಬಂದಾಗ ಈ ಪೇಟ ಗಣೇಶ. ಅಣ್ಣ ಪೇಟನು ಸಖತ್ತಾಗಿದೆ. ಇದು ಬೇಬಿ ಗಣೇಶ ಆದ್ರೆ ಅದು ದಗಡು ಸೆಟ್ ತರ ತಿರುಗಿಸಿದ್ದಾರೆ ಅಷ್ಟೇ. ಓ, ಬೇಬಿ ಸ್ಟೈಲ್ ಗಣೇಶ. ದಗಡು ಸೆಟ್ ತರ ಸೊಂಡು ತಿರುಗಿಸಿದ್ದಾರೆ. ಓಕೆ ಓಕೆ, ನೋಡ್ಬೋದು ಇಲ್ಲಿ ಸೊಂಡುನ ದಗಡು ಸೆಟ್ ತರ ತಿರುಗಿಸಿದ್ದಾರೆ. ಅಣ್ಣ ಹಾಗೆ ಈ ಕಡೆ ಬಂದ್ರೆ ಇದು ರಥ ಗಣೇಶ, ಅವಾಗ ಹೇಳಿದ್ನಲ್ಲ ಅದೇ ಸೇಮ್ ಇದೆ. ಸೇಮ್ ಒಂದು ಪೀಸ್ ಇದೆ ಅಷ್ಟೇ. ಓಕೆ, ಅಲ್ಲೊಂದ್ ಪೀಸು ಇಲ್ಲೊಂದ್ ಪೀಸ್ ಎಲ್ಲ ಬುಕ್ ಆಗಿದೆ. ಇದೊಂದು ಪೀಸ್ ಇದೆ. ಇದು ಆನೆ ತಲೆ. ಇವ್ರು ಬಂದಾಗ ಇವ್ರ ಆನೆ ತಲೆ ಗಣಪತಿ. ಇದು ಗ್ರೇ ಕಲರ್. ಇದು ಒಂದೇ ಪೀಸ್ ಇರೋದು. ಇದು ಗ್ರೇ ಒಂದಿದೆ, ಪರ್ಪಲ್ ಒಂದಿದೆ, ಎರಡೇ ಇದೆ. ಓಕೆ, ನೋಡ್ಬೋದು ಕಲರ್ ಕಾಂಬಿನೇಷನ್ ಅಲ್ಲಿ ಎರಡಿದೆ. ಸೊ ಗ್ರೇ ಒಂದಿದೆ, ಪರ್ಪಲ್ ಒಂದಿದೆ. ಸೊ ಹಾಗೆ ಹಿಂದೆ ಬಂದಾಗ ಇವರು ಪೇಟ ಗಣಪತಿ ಅಲ್ಲ? ಸೇಮ್ ಅದೇ ಗ್ರೇ ಕಲರ್ ಇತ್ತಲ್ಲ. ಓಕೆ, ದರ್ಬಾರ್ ಸ್ಟೈಲ್ ಅಲ್ಲಿ ಅದೇನೇ ಇದೆ. ಸೊ ಇವ್ರಿಗೆ ಪೇಟ ಅಲ್ಲ ಒರಿಜಿನಾಲಿಟಿ ಕೊಟ್ರೆ ಸಕದಾಗಿರುತ್ತೆ. ಇನ್ನ ಸಕದಾಗಿರುತ್ತೆ ಒರಿಜಿನಾಲಿಟಿ ಕೊಟ್ರೆ. ಓಕೆ, ಇನ್ನ ಲುಕ್ ಆಗು ಬರುತ್ತೆ. ಅದು ಒರಿಜಿನಲ್ ಲುಕ್ ಆಗೇ ಬರುತ್ತೆ. ನೋಡ್ಬೋದು ಎಷ್ಟು ಗಣಪತಿಗಳಿದೆ. ಸೊ ಗುರುಗಳೇ ಆದಷ್ಟು ಬನ್ನಿ, ಈಕೋ ಫ್ರೆಂಡ್ಲಿ ಗಣಪತಿಗಳನ್ನ ಬುಕ್ ಮಾಡ್ಕೊಳ್ಳಿ. ಸೊ ಇವ್ರ ಹತ್ರ ಸ್ಟೋನ್ ವರ್ಕ್ಸು ಇದೆ, ಇವರೇ ಇದ್ದಾರೆ. ಸೊ ಸ್ಟೋನ್ ವರ್ಕ್ಸ್ ಇವ್ರನ್ನ ನೀವು ಸಜೆಸ್ಟ್ ಮಾಡಿದ್ರಿ ಅಂದ್ರೆ ಸೊ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಗಣಪತಿಗೆ ಯಾವ ತರ ಸ್ಟೋನ್ ವರ್ಕ್ಸ್ ಹಾಕ್ತಾರೆ, ಹೆಂಗ್ ಕಾಣುತ್ತೆ. ಸೊ ನನ್ನ ಚಾನಲ್ ಇನ್ನು ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಣ್ಣ ಈ ಗಣಪತಿ ಬಗ್ಗೆ ಒಂದ್ ಸ್ವಲ್ಪ. ಇದು ಆಂಟಿಕ್ ಪೀಸ್ ಗಣೇಶ. ಇದು ಪಾಟೀಲ್ ಟೈಪ್. ಇದನ್ನು ಸಿಂಗಲ್ ಪೀಸ್ ಇರೋದು, ಗ್ರೇ ಕಲರ್ ಆದ್ರೆ ಬುಕ್ ಆಗ್ಬಿಟ್ಟಿದೆ. ಓಕೆ ಅಣ್ಣ, ಇಲ್ಲಿ ಖಾಲಿ ಕೈ ಇದೆಯಲ್ಲ, ಇಲ್ಲಿ ಏನ್ ಇಡ್ಬೋದು? ಅಲ್ಲಿ ಒರಿಜಿನಲ್ ಲಡ್ಡು ಇಡ್ತಾರೆ ಎಲ್ಲರೂ. ಓಕೆ, 1 kg ಲಡ್ಡು ಆರಾಮಾಗಿ ಇಡ್ಬೋದು. ನೋಡ್ಬೋದು ನೋಡಿ, ಇಲ್ಲಿ 1 kg ಲಡ್ಡು ಆರಾಮಾಗಿ ಇಡ್ಬೋದು. ಇಲ್ಲಿಗೆ
ಎಷ್ಟು ಟೈಪ್ಸ್ ಆಫ್ ಗಣಪತಿಗಳಿದೆ ನನ್ನ ಸುತ್ತಮುತ್ತ. ಇವೆಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ಪೇಂಟಿಂಗ್ ವರ್ಕ್ಸ್ ಆಗಲಿ ಎಷ್ಟು ಸಖತ್ತಾಗಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಹತ್ರ ಬಂದು ನಿಮಗೆ ಗೊತ್ತಾಗುತ್ತೆ ನೋಡಿ. ಹತ್ರ ಬಂದಾಗ ಪೇಂಟಿಂಗ್ ವರ್ಕ್ಸ್ ಅಲ್ಲಿ ನೋಡ್ಬೋದು ನೋಡಿ, ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಪೇಂಟಿಂಗ್ ವರ್ಕ್ಸ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಗುರು ಗಣಪತಿ. ಬಟ್ ಇವೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿಗಳು. ಹಾಗೆ ಇಲ್ಲಿಗೆ ಬಂದಾಗ ಇಲ್ಲೂ ನೋಡ್ಬೋದು ನಿಮ್ಗೆ ಎಲ್ಲ ಬಾಂಬೆ ಸ್ಟೈಲ್ ಪೇಂಟಿಂಗ್ ಇದೆ. ಪೇಂಟಿಂಗ್ ಮಾತ್ರ ಬಾಂಬೆ ಸ್ಟೈಲು, ಬಟ್ ಎಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ಹಾಗೆ ಒಂದ್ಸತಿ ಗ್ಲಿಮ್ಸ್ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿಂದ ಹಿಡ್ದು ಗಣಪತಿಗಳು ಫುಲ್ ಆಗಿ ಇಲ್ಲಿ ತನಕ ಬರೀ ಮಣ್ಣಿನ ಗಣಪತಿಗಳೇ ಇದೆ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲಾನು ಕೊಟ್ಟಿರ್ತೀನಿ, ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಮ ಗಣೇಶಗಳನ್ನ ಬುಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನ ಒಂದು ಏನು ಅಂತ ಅಂದ್ರೆ, ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ನಿಮ್ಗೆ ಡಿಸ್ಕೌಂಟ್ಸ್ ಇದೆ. ಆಲ್ರೆಡಿ ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಡ್ ಬಂದು ತುಂಬಾ ಗಣೇಶಗಳು ಬುಕ್ ಆಗಿದೆ. ಸೊ ನೀವು ನಿಮ್ಗೆ ಡಿಸ್ಕೌಂಟ್ಸ್ ಬೇಕು ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಚಾನೆಲ್ ಹೆಸರು ಹೇಳ್ಕೊಳ್ಳಿ, ನಿಮ್ಗೆ ಡಿಸ್ಕೌಂಟ್ಸ್ ಮಾಡ್ಕೊಡ್ತೀವಿ. ಸೊ ಗುರುಗಳೇ ನೋಡಿದೀರಾ, ಒಂದ್ಸತಿ ಹಂಗೆ ಗ್ಲಿಮ್ಸ್ ತೋರಿಸ್ತೀನಿ ನೋಡಿ. ಗೋಡನ್ ಪೂರ್ತಿ ಎಲ್ಲಾನು ಮುಂಬೈ ಸ್ಟೈಲ್ ಗಣಪತಿಗಳು. ಹಾಗೆ ಹಿಂದೆ ನೋಡ್ಬೋದು, ಹಿಂದೆನೂ ಸ್ಟೋನ್ ವರ್ಕ್ ಗಣಪತಿಗಳಿದೆ. ಸೊ ನೀವು ಯಾವ ಗಣಪತಿ ಇಲ್ಲಿ ಬಂದ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರೆ ಇದಕ್ಕೆ ಸ್ಟೋನ್ ವರ್ಕ್ಸ್ ಬೇಕು ಅಂದ್ಬಿಟ್ಟು ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ನಿಮಗೆ ಓಕೆ ಆಯಿತು ಅಂತ ಅಂದರೆ ಆ ಗಣಪತಿಗೆ ಸ್ಟೋನ್ ವರ್ಕ್ ಮಾಡಿಕೊಡ್ತಾರೆ. ಸೊ ಇನ್ನೇನಕ್ಕೆ ತಡ, ಇವರು ಕಾಂಟ್ಯಾಕ್ಟ್ ಡೀಟೇಲು ಎಲ್ಲಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಲೊಕೇಶನ್ನು ಅಷ್ಟೇ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಈ ಸತಿ ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಬಂದರೆ ನಿಮಗೆ ಡಿಸ್ಕೌಂಟ್ಸ್ ಇದೆ. ಸೊ ಇನ್ನೇನಕ್ಕೆ ತಡ, ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.